ಹುಳ ಎಲ್ಲ ಮಿಗ್ಗಿದೆ ಅಣ್ಣ, ತುಂಬಾ ಇದೆ ಹುಳ. ಈಗ ತುಂಬಾ ಒಂದ್ 15 ದಿನದಿಂದ ಅಲ್ಲೋ ಬರ್ತಾ ಇದೆ, ಹಾ ತುಂಬಾ ತಡೆಯಕ್ ಆಗ್ತಾ ಇಲ್ಲ. ಹಾಯ್ ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ. ನಮ್ಮ ವಿಡಿಯೋನ ನೋಡ್ಕೊಂಡು ಇವತ್ತೊಬ್ರು ಲೇಡೀಸ್ ಬಂದಿದ್ದಾರೆ. ಅವ್ರಿಗೆ ಪ್ರಾಬ್ಲಮ್ ಇದೆ ಹಲ್ನೋವು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಅವ್ರ ಪ್ರಾಬ್ಲಮ್ ಏನು ಅಂತ ಕೇಳೋಣ, ಸಾಧ್ಯ ಆದ್ರೆ ಕ್ಲಿಯರ್ ಮಾಡ್ಕೊಡೋಣ. ಸೊ ವೆಲ್ಕಮ್ ಟು ದ ರಾಯಲ್ ಸಮ್ರಾಟ್ ಯೂಟ್ಯೂಬ್ ಚಾನಲ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಅಕ್ಕ ಅವರು ನಮ್ಮ ವಿಡಿಯೋ ನೋಡಿ ಹುಳ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದಾರೆ. ಅವ್ರಿಗೂ ಏನೇನ್ ಪ್ರಾಬ್ಲಮ್ ಇದೆ ಕೇಳೋಣ ಬನ್ನಿ. ಅಕ್ಕ, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀದೇವಿ. ಹೌದಾ, ಏನಾಗ್ತಿದೆ ನಿಮ್ಗೆ? ನಮಗೆ ತುಂಬಾ ಒಂದ್ 15 ದಿನದಿಂದ ಅಲ್ಲೋ ಬರ್ತಾ ಇದೆ, ಹಾ, ತುಂಬಾ ತಡೆಯಕ್ ಆಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಎಲ್ಲಾದ್ರೂ ಹೋಗಿದ್ರಾ? ಆಸ್ಪತ್ರೆಗೆ ಹೋಗಿಲ್ಲ, ಮಾತ್ರೆ ಹಾಕೊಂಡ್ ಇದ್ ಮಾಡ್ತಾ ಇದ್ವಿ. ಹಾ. ಇಲ್ಲಿ ವಿಡಿಯೋ ನೋಡಿದ್ವಿ, ಇಲ್ಲಿ ಎಲ್ಲೋ ಔಷಧಿ ಕೊಡ್ತಾರೆ ಅಂದ್ರು, ಅದಕ್ಕೆ ಬರ್ತಾ ಇದೀವಿ. ಹೌದಾ, ಎಲ್ಲಿರೋದು ನೀವು? ನಾವು ದೇವ್ರ ಚಿಕ್ಕನಲ್ಲಿ ಇದೆ ನಮ್ಮ ಏರಿಯಾದಲ್ಲೇ ಇರೋದು. ಓಕೆ ಗೈಸ್, ಇವರು ನಮ್ಮ ಏರಿಯಾದಲ್ಲೇ ಇರೋದು. ವಿಡಿಯೋ ನೋಡಿ ಬಂದಿದ್ದಾರೆ. ಅಲ್ಲಿ ನೋವಂತೆ, ಹಾಸ್ಪಿಟ್ಲಿಗೆಲ್ಲ ಹೋಗಿ ಟ್ಯಾಬ್ಲೆಟ್ ತಗೊಂಡಿದ್ದಾರೆ. ಏನು ಅಂತ ವರ್ಕೌಟ್ ಏನಾಗಿಲ್ಲ. ನೋಡೋಣ ಬನ್ನಿ, ನಮ್ದು ಒಂದ್ಸರಿ ಟ್ರೈ ಮಾಡ್ಬಿಡ್ಲಿ ಅವರು. ಏನ್ಮಾ, ಓಕೆನಾ? ರೆಡಿನಾ? ರೆಡಿ ಸರ್. ಸರಿ ಬನ್ನಿ. ಸ್ನೇಹಿತರೆ, ಈಗ ಇವ್ರಿಗೆ ಸಕ್ಕರೆ ಹಾಕಿದ್ದೀನಿ ಬಾಯಿಗೆ. ಅದು ಈ ಸಕ್ಕರೆ ಹಾಕಿ ಬಾಯಿಗೆ ಹಾಕಿದ ತಕ್ಷಣ ಅದು ನೀರು ತುಂಬ್ಕೊಳ್ಳೋ ಗಂಟನು ಹಾಗೆ ಇರಬೇಕಾಗುತ್ತೆ. ಆ ನೀರು ತುಂಬ್ಕೊಂಡಾದ್ಮೇಲೆ ಮಾಮೂಲಿ ಈ ಥರ ಪ್ರೊಸೆಸಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೇಗ ಬಿಡ್ಬಿಡು ಅದ. ಅವಾಗೆ ಮಾತ್ರ ಕೊಡ್ತಾ ಇದೆ. ಎಲ್ಲೆಲ್ಲ ನೋವಿದೆ ಆ ಕಡೆ ಸೈಡ್. ಕೊಡೋದು ಒಗೆಯೋದು ಕೊಡೋದು. ಹುಳ ಎಲ್ಲ ಮಿಗ್ಗಿದೆ ಅಣ್ಣ, ತುಂಬಾ ಇದೆ ಹುಳ. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ನಾನು ನಿಮ್ಗೊಂದು ಕ್ಲಾರಿಟಿ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಏನಂದ್ರೆ, ಇವ್ರು ಇವಾಗ ಹೇಳಿದ್ರಲ್ವಾ ಎಷ್ಟೊಂದು ಬಂದಿದೆ ಹುಳ ಅಂತ. ಆಕ್ಚುಲಿ ಇದನ್ನ ನಾನು ವಿಡಿಯೋದಲ್ಲಿ ತುಂಬಾ ಸರಿ ಹೇಳಿದ್ದೀನಿ. ಹಲ್ಲಲ್ಲಿ ಹುಳ ಇರೋದಿಲ್ಲ, ಹುಳ ಬರೋದಿಲ್ಲ, ಅದು ಹುಳ ಅಲ್ಲ ಅಂತಾನು ನಾನು ಹೇಳಿದ್ದೀನಿ. ಕೆಲವರು ಏನಂದ್ರೆ ಹಾಕಿರೋ ವಿಡಿಯೋನ ಪೂರ್ತಿ ನೋಡಿರೋದಿಲ್ಲ, ಅರ್ಧಂಬರ್ಧ ನೋಡಿರ್ತಾರೆ. ಅವರು ಏನ್ ಅನ್ಕೊಂತಾರೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಹುಳ ಇದೆ ಅಂತ ತೋರಿಸಿರ್ತೀವಿ, ಬಟ್ ಎಂಡಿಂಗ್ ಅಲ್ಲಿ ನಾವು ಸತ್ಯ ಹೇಳಿರ್ತೀವಿ, ಅದನ್ನ ನೋಡಿರೋದಿಲ್ಲ. ಹಂಗಂತ ಇವ್ರದ್ದು ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ. ಕೆಲವರು ಇನ್ನೋಸೆಂಟ್ಗಳಿರ್ತಾರೆ, ಅದನ್ನ ನೋಡ್ಕೊಂಡೆ ಕೆಲವರು ಅದನ್ನ ಬಂಡವಾಳ ಮಾಡ್ಕೊಂಡು ದುಡ್ಡು ಮಾಡ್ಕೊಂತ ಇರ್ತಾರೆ. ನಾವು ಈ ಚಾನಲ್ನ ಆ ಉದ್ದೇಶಕ್ಕೋಸ್ಕರ ನಾವು ಮಾಡಿಲ್ಲ. ಈ ತರ ಬಡ ಜನಗಳಿಗೆ, ಇನ್ನೋಸೆಂಟ್ಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕಷ್ಟೇ ಇದನ್ನ ಮಾಡಿದೀವಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹುಳ ಅಂತ ಇಲ್ಲ. ಆದ್ರೆ ನೀವು ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಹಲ್ಲು ನೋವು 99% ಕಮ್ಮಿ ಆಗುತ್ತೆ ಅನ್ನೋ ಭರವಸೆ ಮಾತ್ರ ಕೊಡಬಹುದು. ಅಕ್ಕ, ಏನಿಸ್ತು ಇದ್ರ ಬಗ್ಗೆ ಇವಾಗ? ಇದ್ರ ಬಗ್ಗೆ ನಮ್ಗೆ ತುಂಬಾ ಅಲ್ಲಿ ನೋವಿತ್ತು, ತುಂಬಾ ಇವಾಗ ಕೊಟ್ಟಾದ್ಮೇಲೆ ನೋವೆಲ್ಲ ಈಗಿಲ್ಲ ನೋವು? ಇಷ್ಟು ಬೇಗನಾ? ಇಲ್ಲ, ಇಷ್ಟು ಬೇಗ ಅಂದ್ರೆ ಅದು ಇದಾಗಿ ಬೀಳ್ತಲ್ಲ ಔಷಧಿ ಕೊಟ್ಟಿ, ಫ್ರೀಡಮ್ ಅನ್ನಿಸ್ತು. ನೋವು ಏನು ಕಾಣಿಸ್ತಾ ಇಲ್ಲ. ಇನ್ ಮುಂದೆ ಅದು ಇನ್ನೊಂದ್ 2 ಅವರ್ ಅಲ್ಲಿ ನಿಮಗ್ ರಿಸಲ್ಟ್ ಗೊತ್ತಾಗುತ್ತೆ ಇನ್ನು ಚೆನ್ನಾಗಿ. ನೋವೇನು ಬರೋದಿಲ್ಲ. ಹಂಗೇನಾದ್ರು ಇತ್ತು ಅಂದ್ರೆ ನೋವು ಇರ್ಲಿ ಇಲ್ದೇ ಇರ್ಲಿ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ತಿಳಿಸಿ. ಯಾಕಂದ್ರೆ ನಮ್ಗೆ ರಿಸಲ್ಟ್ ಗೊತ್ತಾಗ್ಬೇಕು. ಯಾಕಂದ್ರೆ ಜನಗಳು ನೋಡ್ತಾ ಇರ್ತಾರೆ, ಅವ್ರಿಗೂ ಗೊತ್ತಾಗ್ಬೇಕು ಅದು ನಿಜನ ಸುಳ್ಳ ಅಂತ. ಸೊ ಹಾಗಾಗಿ ಮತ್ತೆ ಅದ ನಿಮ್ಗೆ ಏನ್ ಅನ್ಸುತ್ತೆ, ನೋವು ಇದೆಯಾ ಇಲ್ವಾ ಅನ್ನೋದು ಇನ್ನೊಂದ್ಸರಿ ನೀವು ಫೋನ್ ಮಾಡಿ ಖಂಡಿತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ವಿಡಿಯೋ ನೋಡಿ ನೀವು ಇಲ್ಲಿವರೆಗೂ ಬಂದ್ರು. ಈ ತರ ಬಂದಿರೋದು ನಾವು ತುಂಬಾ ಥ್ಯಾಂಕ್ಸ್ ನೀವು ಮಾಡಿರೋದಕ್ಕೆ. ಓಕೆ, ನಿಮ್ಗೇನಾದ್ರು ಇದು ಒಳ್ಳೇದಾಯ್ತು ಅಂತ ಹೇಳಿದ್ರೆ ನಿಮ್ ತರನೇ ಯಾರಾದ್ರೂ ಇದ್ರೆ ದಯವಿಟ್ಟು ಅಲ್ನೋವೆಲ್ ಬಳಲ್ತಾ ಇರ್ತಾರೆ, ಟ್ರೀಟ್ಮೆಂಟ್ ಗೆ ದುಡ್ಡುಗಳು ಇಲ್ದಿರ ಬಳಲ್ತಾ ಇರ್ತಾರೆ. ಅಂತವ್ರಿಗೆ ದಯವಿಟ್ಟು ನೀವು ಸ್ವಲ್ಪ ಹೇಳಿ ಅವ್ರಿಗೂ ಹೆಲ್ಪ್ ಆಗ್ಲಿ. ಖಂಡಿತ ಹೇಳ್ತೀನಿ. ಮಾತ್ರೆ ತಿಂದ್ಬಿಟ್ಟು ಎಲ್ಲವೇ ಹೋಗೋದಿಲ್ಲ, ಈ ತರ ಇದೆ ಅಂತ ನಮ್ಗ್ ಗೊತ್ತಿರೋ ಜನಕ್ಕೆಲ್ಲ ಹೇಳ್ತೀವಿ. ಥ್ಯಾಂಕ್ಸ್ ಅಕ್ಕ, ತುಂಬಾ ಧನ್ಯವಾದ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ, ನಾವು ಯಾವುದೇ ಕಾರಣಕ್ಕೂ ದುಡ್ಡುಗೋಸ್ಕರ ಏನ್ ಮಾಡ್ತಲ್ಲ. ಇದು ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮಗೆ ಒಳ್ಳೇದಾಗಿದೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಇದು ಯಾವುದೇ ರೀತಿ ಪ್ರಮೋಷನ್ ಆಗ್ಲಿ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಅದರಿಂದ ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಈ ವಿಡಿಯೋ ಮಾಡ್ತಾ ಇರೋದು.
ಸೊ ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರು ಇದ್ರಲ್ಲಿ ನಂಬಿಕೆ ಇತ್ತು ಅಂದರೆ 500 ರೂಪಾಯಿ ಎಲ್ಲೋ ಹೋಗುತ್ತೆ ಬರುತ್ತೆ, ನೋಡೋಣ ನಾವು ಒಂದ್ಸರಿ ಟ್ರೈ ಮಾಡೋಣ ಅಂತ ನಿಮ್ಗೇನಾದ್ರು ಅನ್ಸಿದ್ರೆ ದಯವಿಟ್ಟು ಒಂದ್ಸರಿ ಬಂದು ಇದನ್ನು ವಿಸಿಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. 100% ಒಳ್ಳೇದಾಗುತ್ತೆ. ಯಾಕಂದರೆ ನಮಗಾಗಿರೋದಕ್ಕೆ ನಾವು ನಿಮಗೂ ಹೇಳ್ತಾ ಇರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಟಾಫಟ್ ಅಂತ ಬೆಲ್ ಐಕನ್ನ ಟಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೀಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್.